ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಳು ಜಾನು. ಹಲೋ ಅಕ್ಕ, ಏನು ಮಾಡ್ತಿದ್ದೆ? ಊಟ ಆಯ್ತಾ ನಿಂದು? ಹಾಂ ಆಯಿತು ಜಾನು. ಸುಳ್ಳು ಹೇಳ್ತಿದ್ದೆ ನೀನು ನನಗೆ. ನನ್ನ ಮೇಲೆ ಆಣೆ ಮಾಡಿಟ್ಟು ಹೇಳು ನಿಂದು ಊಟ ಆಗಿದೆ ಅಂತ. ನೋಡು, ನೀನು ಹೀಗೆ ಸೈಲೆಂಟ್ ಆಗಿರೋದ್ರಲ್ಲೇ ಗೊತ್ತಾಗುತ್ತೆ ನೀನು ಊಟ ಮಾಡಿಲ್ಲ ಅಂತ. ಯಾಕೆ ಅಕ್ಕ, ಯಾಕೆ ನೀನು ಹೀಗೆ ಡಲ್ ಆಗಿದೆಯಾ? ನಾನು ಖುಷಿಯಾಗೇ ಇದ್ದೀನಿ ಜಾನು. ಮತ್ತೊಂದು ಸುಳ್ಳು. ನನಗೆ ಅಷ್ಟು ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ ಅಕ್ಕ? ನಾನು ನಿನ್ನ ತಂಗಿ, ನಿನ್ನ ಜೊತೆ ಇಷ್ಟು ವರ್ಷ ಬೆಳೆದಿದ್ದೀನಿ ನಾನು. ನೀನು ಆರಾಮಾಗಿದೆಯೋ ಇಲ್ವೋ ಅಂತ ನನಗೆ ಗೊತ್ತಾಗಲ್ವಾ? ನಾನು ನೋಡ್ತಾನೆ ಇದ್ದೀನಿ. ಇವಾಗ ಏನಾಯಿತು ಅಂತ ನೀನು ಹೇಳ್ತೀಯೋ ಇಲ್ಲ ನನ್ನ ಅಮ್ಮನ ಹತ್ರನೇ ಕೇಳಲ್ಲ. ಜಾನು ಬೇಡ ಜಾನು. ಹೇಳು, ಏನಾಯಿತು? ಏನಿಲ್ಲ ಕಣೆ, ಮತ್ತೆ ಅದೇ ಕತೆ. ನನಗೆ ಮದುವೆ ಇಷ್ಟ ಇಲ್ಲದೆ ಇದ್ದರೂ ಮನೆಯವರೆಲ್ಲ ಅದನ್ನೇ ಮಾತಾಡ್ತಾರೆ. ಇವತ್ತು ನನಗೆ ಗೊತ್ತಿಲ್ಲದೇನೆ ಒಂದು ಹುಡುಗನ್ನ ನನ್ನನ್ನು ನೋಡೋಕ್ಕೆ ಕರೆಸ್ಬಿಟ್ರು. ನನಗೆ ಹೇಗಾಗಬೇಡ ಹೇಳು? ನಂಗೆ ಅರ್ಥ ಆಗುತ್ತೆ. ನಿನಗೆ ಹೇಳ್ದೆ ಹುಡುಗನ್ನ ಕರೆಸಿದ್ದು ತಪ್ಪು, ನಾನು ಒಪ್ಕೋತೀನಿ. ಆದರೆ ಇದೆಲ್ಲ ಮಾಡ್ತಿರೋದು ನಿನ್ನ ಒಳ್ಳೇದಕ್ಕಲ್ವಾ ಅಕ್ಕ? ನೀನು ಅದನ್ನ ಅರ್ಥ ಮಾಡ್ಕೋಬೇಕಲ್ವಾ? ಅರ್ಥ ಕಳ್ಕೊಂಡಿರೋ ಜೀವನದಲ್ಲಿ ಯಾರನ್ನ ಅಂತ ಅರ್ಥ ಮಾಡ್ಕೊಳ್ಳಿ ಜಾನು. ಇದನ್ನೆಲ್ಲ ನೋಡ್ತಿದ್ರೆ ನನಗೆ ಜೀವನದ ಮೇಲೆ ಆಸಕ್ತಿನೇ ಹೋಗ್ಬಿಟ್ಟಿದೆ ಕಣೆ. ಏನೇ ಅಕ್ಕ ನೀನು, ಇದಕ್ಕೆಲ್ಲ ನೀನು ಹೀಗೆ ಮಾತಾಡಿದ್ರೆ ಹೇಗೆ? ಸರಿ ಇರು, ನಾನೇ ಅಮ್ಮನ ಹತ್ರ ಯಾಕೆ ಹೀಗೆ ಮಾಡಿದೆ ಅಂತ ಕೇಳ್ತೀನಿ, ಸರಿನಾ? ಜಾನು, ಯಾರ್ದಮ್ಮ ಫೋನು? ಅಮ್ಮ, ಜಾನು ಫೋನ್ ಮಾಡಿದ್ದಾಳೆ. ಸ್ಪೀಕರ್ಗೆ ಹಾಕು. ಜಾನು, ಹೇಗಿದೆಯಮ್ಮ? ಹಾಂ ಅಮ್ಮ, ನಾನು ಚೆನ್ನಾಗಿದ್ದೀನಿ. ನೀನು ಹೇಗಿದ್ಯಾ? ಊಟ ಆಯ್ತಾ? ಭಾವನಾ ಊಟ ಮಾಡ್ದೆ ನಾನು ಹೇಗೆ ಮಾಡ್ಲಮ್ಮ? ಅವಳಿಗೆ ಊಟ ಮಾಡೋದಕ್ಕೆ ಹೇಳು. ನೋಡಿದ್ಯಾ ಅಕ್ಕ, ನೀನು ಊಟ ಮಾಡಿಲ್ಲ ಅಂತ ಅವರು ಊಟ ಮಾಡ್ದೆ ಕೂತಿದ್ದಾರೆ. ಹೋಗಿ ಇಬ್ರು ಹೋಗಿ ಊಟ ಮಾಡಿ. ಇಲ್ಲ ಜಾನು, ನನಗೆ ಹಸಿವಿಲ್ಲ. ಅವ್ರಿಗೆ ಊಟ ಮಾಡೋಕ್ಕೆ ಹೇಳು. ನೀನು ಊಟ ಮಾಡಿಲ್ಲ ಅಂತ ಅವರು ಊಟ ಮಾಡಿಲ್ಲ ಅಂತ ನೀವಿಬ್ರು ಹೀಗೆ ಆಡ್ತೀರಿ. ನಾನೇ ಊಟ ಮಾಡಲ್ಲ. ನನಗೋಸ್ಕರ ನೀನು ಯಾಕೆ ಊಟ ಬಿಡ್ತೀಯಾ? ಮತ್ತಿನ್ನೇನಕ್ಕ, ನೀನು ನನ್ನ ಅಕ್ಕ ಕಣೆ. ನೀನು ಊಟ ಮಾಡ್ತಿದ್ರೆ ನಾನು ಆರಾಮಾಗೆಲ್ಲ ತಿನ್ಕೊಂಡಿರೋಕ್ಕಾಗತ್ತಾ? ಒಂದು ಕೆಲಸ ಮಾಡೋಣ, ನೀನು ಹೋಗಿ ತಟ್ಟೆಗೆ ಹಾಕೊಂಡು ಬಾ, ನಾನು ಹೋಗಿ ಊಟ ತೊಗೊಂಡು ಬರ್ತೀನಿ. ವಿಡಿಯೋ ಕಾಲ್ ಮಾಡಿ ಇಬ್ಬರು ಒಬ್ರನ್ನೊಬ್ರು ನೋಡಿಕೊಂಡು ಬೆಳ್ದಿಂಗ್ಳು ಊಟ ಮಾಡೋಣ, ಸರಿನಾ? ಇರು, ತೊಗೊಂಡು ಬರ್ತೀನಿ. ಆಯ್ತಮ್ಮ. ಅಂದಹಾಗೆ ಜಾನು, ಉತ್ಸವದಲ್ಲಿ ವಿಶ್ವಾಸ ಸಿಕ್ಕಿದ್ದ ಕಣೆ. ನೀನು ಅವನನ್ನು ಮಾತಾಡಿಸ್ತೀಯಾ? ಹಾಂ ಅಮ್ಮ, ಮಾತಾಡಿಸ್ದೆ. ಇರು, ಹೋಗಿ ಊಟ ತರ್ತೀನಿ, ಆಮೇಲೆ ವಿಡಿಯೋ ಕಾಲ್ ಮಾಡ್ತೀನಿ. ಭಾವನಾ ಇರು, ನಾನು ಊಟ ತರ್ತೀನಿ. ಗೂಬೆ ನನ್ನ ಕೈಗೆ ಸಿಗ್ಲಿ, ವಿಚಾರಿಸ್ಕೋತೀನಿ. ನಾನು ಯಾರು ಅಂತಾನೆ ಗೊತ್ತಿಲ್ಲ ಅಂದ ಅಲ್ವಾ? ಮಾಡ್ತೀನಿ ಅವನಿಗೆ. ಗೂಬೆ, ವಿಚಾರಿಸ್ಕೋತೀನಿ. ಯಾರೋ ನಿಮ್ಮನ್ನು ಬೈಕೋತಾ ಇದ್ದಾರೆ ಅನ್ಸುತ್ತಲ್ಪ. ನಿಮ್ಮ ಮನೆಯವರೇ ಇರ್ಬೇಕು ನೋಡಿ, ಲೇಟ್ ಆಯ್ತು ಬರೋದಕ್ಕೆ ಅಂತ. ಸಾರಿ ಸರ್. ದೇವಸ್ಥಾನ ನೋಡಿದ್ರು ನಾನು ಯಾರು ಗೊತ್ತೇ ಇಲ್ಲ ಅನ್ನೋ ಥರ ಮಾತಾಡ್ದ. ಸರ್, ಮಾಡ್ತೀನಿ. ವಾಶ್ರೂಮ್ ಎಲ್ಲಿದೆ ಅಂತ ಹೇಳಿ ನಾನು ಹೋಗಿ ವಾಶ್ ಮಾಡ್ಕೊಂಡು. ನಥಿಂಗ್ ಟು ವರಿ, ವಾಶ್ರೂಮ್ ಅಲ್ಲೇ ಇದೆ. ಪ್ಲೀಸ್ ಮೇಕ್ ಯು ಸೆಲ್ಫ್ ಕಂಫರ್ಟಬಲ್. ರೀ, ಯಾರೋ ಗೆಸ್ಟ್ ಬಂದಿದ್ದಾರೆ ಅಂದ್ರಿ, ಒಬ್ಬರೇ ಊಟ ಮಾಡ್ತಿದ್ದೀರಾ? ಅವರೆಲ್ಲಿ? ಚಿನ್ಮರಿ ಈಗ ತಾನೇ ವಾಶ್ರೂಮ್ಗೆ ಹೋದ್ರು, ಬರ್ತಾರೆ. ಆದರೂ ಈಗಲಾದರೂ ಯಾವ್ದು ಬಂದಿದ್ದಾರೆ ಅಂತ ಹೇಳ್ರಿ, ನಂಗೆ ಕ್ಯೂರಿಯಾಸಿಟಿ ತಡಿಯೋಕ್ಕಾಗ್ತಿಲ್ಲ.
ಒಂದು ನಿಮಿಷ ನೀವು ಇಲ್ಲೇ ಇದ್ರೆ ಯಾರು ಅಂತ ಗೊತ್ತಾಗುತ್ತೆ. ರೀ ಏನು ಗೊತ್ತಾ, ಅಕ್ಕ ಏನೋ ಒಂಥರ ತುಂಬ ಬೇಜಾರಲ್ಲಿದ್ದಾಳೆ ರೀ. ಸರಿಯಾಗಿ ಊಟ ತಿಂಡಿ ಏನೂ ಮಾಡ್ತಿಲ್ವಂತೆ. ಅಮ್ಮ ಅವಳ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದಾರೆ. ಅದಕ್ಕೆ ಇವತ್ತು ವಿಡಿಯೋ ಕಾಲಲ್ಲೇ ಒಟ್ಟಿಗೆ ಕೂತು ಊಟ ಮಾಡೋಣ ಅಂತ ಅಂದ್ಕೊಂಡೆ. ಮಾಡ್ಲಾ? ಪರವಾಗಿಲ್ಲ ತಾನೆ? ಚಿನ್ನು ಮರಿ, ಇದ್ರಲ್ಲಿ ಕೇಳೋದೇನಿದೆ? ನಿಮ್ಗೆ ಏನು ಬೇಕು ಅನ್ಸುತ್ತೆ, ಹೇಗೆ ಬೇಕು ಅನ್ಸುತ್ತೆ ಹಂಗೆ ಮಾಡಿ. ಆಮೇಲೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಸ್ವಲ್ಪ ತಿಳ್ಕೊಳ್ಳಿ. ಏನಾದ್ರು ಸಪೋರ್ಟ್ ಮಾಡೋಕ್ಕಾದ್ರೆ ಖಂಡಿತ ಮಾಡೋಣ. ಸರಿ ರೀ. ಅಡುಗೆ ತುಂಬ ಚೆನ್ನಾಗಾಗಿದೆ. ಥ್ಯಾಂಕ್ಸ್. ದೇವ್ರೆ, ಯಾಕೆ ಈ ಥರ ಆಟ ಆಡಿಸ್ತಿದ್ಯಾ? ನಾನು ಯಾರ ಮುಂದೆ ಹೋಗಿ ನಿಲ್ಬಾರ್ದು ಅಂತಿದ್ನೋ ಅವ್ರ ಮುಂದೆನೇ ಹೋಗಿ ನಿಲ್ಲೋ ಥರ ಮಾಡ್ತಿದ್ಯಾ? ದೇವಸ್ಥಾನದಲ್ಲಿ ಏನೋ ಸುಳ್ಳು ಹೇಳಿ ತಪ್ಪಿಸ್ಕೊಂಡೆ, ಆದರೆ ಇವಾಗ ಸುಳ್ಳು ಹೇಳಿದ್ರೆ ಅವಳು ನನ್ನ ಸುಮ್ಮನೆ ಬಿಡ್ತಾಳ? ಇಲ್ಲ, ಜಯಂತ್ ಅವ್ರ ಹತ್ರ ನಾನು ಅವಳಿಗೆ ಪರಿಚಯ ಇರೋ ವಿಷಯನ ಎಲ್ಲ ಹೇಳ್ಬಿಡ್ತಾಳೆ. ಆಮೇಲೆ ಜಯಂತ್ ಅವ್ರಿಗೂ ಮುಖ ತೋರ್ಸೋದಿಕ್ಕಾಗಲ್ಲ. ಯಾಕೆ ಈ ಥರ ಮಾಡ್ತಿದ್ಯಾ? ಇದೊಂದು ಸಲ ನನಗೆ ಕಾಪಾಡು. ಇನ್ ಯಾವತ್ತೂ ನಾನು ಈ ಮನೆ ಕಡೆ ತಲೆ ಹಾಕಲ್ಲ. ಏನ್ರಿ 1 ನಿಮಿಷ ಅಂದ್ರೆ 5 ನಿಮಿಷ ಆದ್ರೂ ಇನ್ನೂ ಆಚೆ ಬಂದಿಲ್ಲ ಅವರು. ಟೈಮೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡ್ಬರಕ್ಕೆ ಟೈಮ್ ಆಗಿರುತ್ತೆ, ಬಿಡ್ತಾರಪ್ಪ. ಅಯ್ಯೋ, ಬಾತ್ರೂಮ್ ಅಲ್ಲಿ ಟವಲ್ ಇಡೋದನ್ನ ಮರ್ತೋಗ್ಬಿಟ್ಟೆ. ಇರಿ ಇಟ್ಟು ಬರ್ತೀನಿ. ಎಕ್ಸ್ಕ್ಯೂಸ್ ಮೀ. ಸಾರಿ, ಅದು ವಾಶ್ರೂಮಲ್ಲಿ ಟವಲ್ ಇಡೋದೇ ಮರ್ತುಬಿಟ್ಟಿದ್ದೆ. ತೊಗೊಂಡು ಬಂದಿದ್ದೀನಿ, ಪ್ಲೀಸ್ ತಗೊಳ್ಳಿ. ಥ್ಯಾಂಕ್ ಯು. ಪರವಾಗಿಲ್ಲ. ನನ್ನನ್ನು ಕ್ಷಮಿಸ್ಬಿಡು ಜಾನು. ಮತ್ತೆ ನನ್ನನ್ನು ನೋಡಬಾರ್ದು, ನನ್ನ ನಿನಗೆ ಕಾಡಬಾರ್ದು ಅಂತ ನಿನಗೆ ಮುಖ ತೋರಿಸ್ಲಿಲ್ಲ. ಈಗ ನಿನ್ನ ಗಂಡನ ಜೊತೆ ಸುಖವಾಗಿದ್ಯಾ? ಹೀಗೆ ಇದ್ಬಿಡು. ಗೊತ್ತಿಲ್ಲದೆ ಇಲ್ಲಿಗೆ ಬಂದು ತಪ್ಪು ಮಾಡಿಬಿಟ್ಟೆ. ಯಾವತ್ತೂ ಇಲ್ಲಿಗೆ ಬರಲ್ಲ. ಸಾರಿ ಜಾನು, ಸಾರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.